ಸ್ವಲ್ಪ ಕಾಯಿ, ಈರುಳ್ಳಿ, ಬೀಟ್ರೋಟು ಅಷ್ಟೇ. ಅದೊಂಥರ ಸಾಗು ಥರ ಇರುತ್ತೆ, ಚೆನ್ನಾಗಿರುತ್ತೆ. ಬೀಟ್ರೋಟ್ ಈ ಥರ ಹಚ್ಕೊಂಡಿರೋದು ಮಾಡ್ತಾ ಇದೆ ಅಲ್ವಮ್ಮ? ಅದು ಹುರಿದ್ಬಿಟ್ಟು. ಹಂಗಾದ್ರೆ ಇದು ಬರೀ ಬೀಟ್ರೋಟ್ ಪಲ್ಯ ಅಲ್ಲ, ಸ್ಪೆಷಲ್ ಬೀಟ್ರೋಟ್ ಪಲ್ಯ. ನಾನು ಹಿಂಗೆ ಹೋಗ್ಬೇಕು, ಉರಿಬೇಕು ಅಂತ 1 ಸ್ಪೂನ್ ಹುಳಿ ಸಾಂಬಾರು ಪುಡಿ ನೀರು ಹಾಕಿ ಮಿಕ್ಸ್ ಮಾಡಿದ್ವಿ. ಸೊ ನಮ್ಮ ಅಮ್ಮಂಗೆ ಅವಾಗ ಈ ತರ ಮಾಡು ಅಂತೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಅವ್ರಿಗೆ ಅದಷ್ಟೇ ಅಷ್ಟೇನಾ? ಈರುಳ್ಳಿ ಬೇಕಾಗಬೇಕಾ? ವಾಟ್ಸಪ್ ಫಾರ್ಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮಮ್ಮ ಊರಿಂದ ಬಂದ ಮೇಲೆ ಫಸ್ಟ್ನೇ ರೆಸಿಪಿ ವಿಡಿಯೋ ಅಲ್ವಾ ಅಮ್ಮ? ಊರಿಂದ ಬಂದ್ಮೇಲೆ. ಸೊ ಗೈಸ್ ಏನ್ ರೆಸಿಪಿ ಮಾಡ್ತಾ? ಬೀಟ್ರೂಟ್ ಪಲ್ಯ. ಬಾ. ಸೊ ಗೈಸ್ ಏನ್ ರೆಸಿಪಿ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ನೋಡಿ. ಬೀಟ್ರೂಟ್ ಪಲ್ಯ. ನಮ್ಮ ಮನೆಯಲ್ಲಿ ಬೀಟ್ರೂಟ್ ಪಲ್ಯ ಯಾವ ತರ ಮಾಡ್ತಾರೆ ಅನ್ನೋ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ರೆಸಿಪಿ ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ಗೈಸ್ ಫಸ್ಟ್ ಎಣ್ಣೆ ಬಿಟ್ಟಿದ್ದೀನಿ. ಅಮ್ಮ ಇರು ಫಸ್ಟ್ ಏನೇನು ರೆಡಿ ಇಟ್ಕೋಬೇಕಮ್ಮ? ಏನಿಲ್ಲ, ಸ್ವಲ್ಪ ಕಾಯಿ, ಈರುಳ್ಳಿ, ಬೀಟ್ರೋಟ್ ಅಷ್ಟೇ. ಹುಳಿ ಸಾಂಬಾರ್ ಪುಡಿ, ಆಮೇಲೆ ಹುಳಿ ಸಾಂಬಾರ್ ಪುಡಿ, ಸ್ವಲ್ಪ ಕೊತ್ತಂಬರಿ. ಕೊತ್ತಂಬರಿ ಎಲ್ಲ ಐತಲ್ಲಿ? ಅಲ್ಲ, ಕೊತ್ತಂಬರಿ ಇಕ್ಕಿಲ್ಲ, ಆಮೇಲೆ ತಗೋತಿಯಲ್ವಾ, ಅದಕ್ಕೆ ನಾನು ಮುಂಚೆನೆ ಹೇಳ್ಬಿಟ್ಟೆ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಒಂದ್ 2-3 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಒಂದ್ ಸ್ವಲ್ಪ ಸಾಸಿವೆ ಹಾಕೊಂತ ಇದ್ದೀನಿ. ಸಾಸಿವೆ ಹಾಕ್ತೆ, ಡೈರೆಕ್ಟ್ ಈರುಳ್ಳಿ ಹಾಕ್ಬಿಡ್ತೀನಿ. ಅದೊಂಥರ ಸಾಗು ತರ ಇರುತ್ತೆ, ಚೆನ್ನಾಗಿರುತ್ತೆ. ಹುರಿದ್ಬಿಟ್ಟು ಮಾಡ್ತೀನಿ, ಈ ಥರನೂ ಮಾಡ್ತೀನಿ. ಈರುಳ್ಳಿ ಬೇಕಿಟ್ನಲ್ಲ, ಉಪ್ಪು ಹಾಕ್ಬಿಡ್ತೀನಿ ಅವಾಗ. ಸ್ಟಾರ್ಟಿಂಗ್ ಉಪ್ಪು ಹಾಕ್ತೀರಾ? ಈರುಳ್ಳಿ ಕೆಂಪಗಾಯ್ತು, ಇವಾಗ ಬೀಟ್ರೋಟ್. ಈರುಳ್ಳಿ ನೀಟಾಗಿ ಹುರ್ಕೊಂಡು ಮತ್ತೆ ಬೀಟ್ರೋಟ್ ಹಾಕ್ಬೇಕು. ಬೀಟ್ರೋಟ್ ಈ ತರ ಹಚ್ಕೊಂಡಿರೋದು. ಆಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕಾ? ಎಷ್ಟು ನಿಮಿಷ ಮಾಡ್ಬೇಕಮ್ಮ? ಒಂದು 5 ನಿಮಿಷ ಹಿಂಗ್ ಮಾಡ್ಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕ್ಬೇಕು. ಹೌದಾ? ನೀನ್ ಬಾಣಲಿಲಿ ಮಾಡ್ತಾ ಇದ್ದೆ ಅಲ್ವಮ್ಮ? ಅದು ಹುರಿದ್ಬಿಟ್ಟು. ಇದು ಹಚ್ಚಿರೋದು ಪಲ್ಯ. ಡಿಫ್ರೆಂಟ್ ಸ್ಟೈಲ್ ಇದು. ಹಂಗಾದ್ರೆ ಇದು ಬರೀ ಇದು ಮಾಡ್ತಾ ಇರ್ಲಿಲ್ವಾ ಸ್ಕೂಲ್ಗೆ ಹೋಗೋವಾಗೆಲ್ಲ? ಹಂಗಾದ್ರೆ ಇದು ಬರೀ ಬೀಟ್ರೋಟ್ ಪಲ್ಯ ಅಲ್ಲ, ಸ್ಪೆಷಲ್ ಬೀಟ್ರೋಟ್ ಪಲ್ಯ ಅಲ್ವಾ? ಇದು ಹಚ್ಚಿ ಮಾಡೋದು, ಅದು ತುರ್ದಿ ಮಾಡೋದು. ಗೈಸ್ ಇವಾಗ ನೀಟಾಗಿ ಹುರ್ಕೋತಾ ಇದ್ದೀನಿ. ಒಂದು 1 ಸ್ಪೂನ್ ಹುಳಿ ಸಾಂಬಾರ್ ಪುಡಿ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದ್ರೊಳಗೆ ಹಾಕ್ಬಿಡ್ತೀನಿ. 1 ಸ್ಪೂನ್ ಪುಡಿ ಹುಳಿ ಸಾಂಬಾರ್ ಪುಡಿ ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ. ನೆಕ್ಸ್ಟ್ ಉಪ್ಪು ಸಾಕಲ್ವಾ? ಫಸ್ಟ್ ಹಾಕಿದ್ದೆ ನೀವು? ಸಾಂಬಾರ್ ಪುಡಿ ಹಾಕಿದ್ದೀನಿ. ಈ ತರ ಮಿಕ್ಸ್ ಮಾಡೋದು. ಅನ್ನನೂ ಊಟ ಮಾಡ್ಬೋದು, ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ನೀರ್ ಬಿಟ್ಕೊಳುತ್ತಮ್ಮ ಇದು? ಇಲ್ಲ, ನಾನು ಇವಾಗ ಖಾರದ ಪುಡಿ ಹಾಕಿದ್ನಲ್ಲ, ಹುಳಿ ಸಾಂಬಾರ್ ಪುಡಿ ಹಾಕಿದ್ನಲ್ಲ, ಅದ್ರ ನೀರು ಇಷ್ಟೇ. ಇಷ್ಟೇ. ಕುಕ್ಕರ್ ಕ್ಯಾಪ್ ಹಾಕ್ತೀನಿ, 2 ಕೂಗು ಕೂಗಿಸ್ತೀನಿ. ಕ್ಯಾಪ್ ಹಾಕ್ತೆ, ಕ್ಯಾಪ್ ಹಾಕಿದ್ದೀನಿ, 2 ಕೂಗು ಕೂಗ್ಲಿ. ಇದಾಗಷ್ಟೊತ್ತಿಗೆ ಚಪಾತಿ ಮಾಡ್ಕೊಬಿಟ್ಟೆ. ಇವಾಗ ಗೈಸ್ ಇವಾಗ 2 ವಿಶಿಲ್ ಕೂಗಿದೆ. ಸೊ ನಮ್ಮಮ್ಮ ಕ್ಯಾಪ್ ಓಪನ್ ಮಾಡ್ತಾ ಇದಾರೆ ನೋಡ್ರಿ. ಚೆನ್ನಾಗಿರುತ್ತೆ ಇದು. ಜ್ವರ ಬಂದವ್ರು, ಬಾಯಿ ಕೆಟ್ಟೋಗಿರೋರ್ಗಂತೂ ಒಳ್ಳೆ ಊಟ. ನನ್ ಜ್ವರ ಬಂದು ಬಾಯಿ ಕೆಟ್ಟೋಗೈತಿ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕಾಯಿ. ಗೈಸ್ ಅವಾಗ್ಲೇ ಸ್ವಲ್ಪ ಇಟ್ಕೊಂಡಿದ್ರಲ್ಲ, ಇನ್ನೊಂದ್ ಸ್ವಲ್ಪ ತುರ್ಕೊಂಡಿದ್ದಾರೆ ಕಾಯಿನ. ಕೊತ್ತಂಬರಿ ಸೊಪ್ಪು. ಅವಾಗ್ಲೇ ಕೊತ್ತಂಬರಿ ಇನ್ನೂ ತಾಡಿರ್ಲಿಲ್ಲ, ಇವಾಗ ತಗೊಂಡವ್ರೆ. ಸೈಡ್ ಬಾ, ನಿನ್ ಚಪಾತಿ ಸುಡು. ನಾನು ನೋಡಿ ಗೈಸ್, ಅವಾಗಿಂದ ನಾನು ನೀಟಾಗಿ ನಿಮ್ಗೆ ಏನೇನು ಎಕ್ಸ್ಪ್ಲೈನ್ ಮಾಡಿದೆ ನೋಡಿ, ಅದೇ ತರ ಮಾಡಿ. ಸೊ ನಾನ್ ಮಾಡಿರೋ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಟೇಸ್ಟ್ ಮಾಡಿ ಗೈಸ್ ಒಂದ್ಸಲಿ, ಸರಿನಾ? ನೋಡಿ ಎಷ್ಟು ಚೆನ್ನಾಗಿ ಮಾಡ್ತೀನಿ. ನಮ್ಮ ಮನೇಲಿ ನಾನೇ ಇವೆಲ್ಲ ಮಾಡೋದು. ಸೊ ನಮ್ಮ ಅಮ್ಮಂಗೆ ಅವಾಗ ಈ ತರ ಮಾಡು ಅಂತೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಸುಂಬಾರ ಈ ಕಡೆ
ನಮ್ಮಮ್ಮ ಅಡಿಗೆ ಕಲ್ತಿದೆ ನನ್ನಿಂದ. ಓ ನೋಡ್ರಿ ಈ ಕಡೆ ಬಾ. ಇಷ್ಟ ಚೆನ್ನಾಗಿ ಮಾಡೋದು ಯಾರಾದ್ರೂ ಹೇಳ್ಕೊಡ್ತಾರ? ಏನೇನ್ ಹಾಕ್ಬೇಕು ಅದಕ್ಕೆ? ನಾಳೆ ಹೇಳ್ತೀನಿ. ಇವಾಗ ಹೇಳು ಏನೇನ್ ಹಾಕ್ಬೇಕು ಹೇಳು. ಅದೇ ಏನಿಲ್ಲ, ಬೀಟ್ರೋಟು, ಸಾಸಿವೆ, ಎಣ್ಣೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕಾಯಿ ಹಾಕ್ಬಿಟ್ಟು ಹುರಿಯೋದು ಅಷ್ಟೇ. ಅಷ್ಟೇನಾ? ಈರುಳ್ಳಿ ನಿಮ್ ತಾತಗೆ ಬಿಟ್ಟ? ನಮ್ಮ ಅಜ್ಜಿಗೆ ಬಿಟ್ಟೆ. ನಾವ್ ಅಮ್ಮಂಗೆ ರೇಗಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಸಮಾಧಾನ ಆಗಲ್ಲ ನಂಗೆ. ನೋಡಿ ಇಷ್ಟೇ ಇದು. ಓಲಿಗೆ ಬಿಡಿ ಗೈಸ್, ಪಾಪ ನಮ್ಮ ಅಮ್ಮ ಊರಿಂದ ಬಂದು ರೆಸ್ಟ್ ಅಲ್ಲ ಅವ್ರು ನಮ್ಮಮ್ಮ, ರೆಸ್ಟ್ ಅಲ್ಲ ಅವ್ರು ನಮ್ಮಮ್ಮ. ಹೆಂಗಿತ್ತಮ್ಮ? ನಮ್ ಪಟಾಕಿ ಬಿಟ್ಟು ಬಂದ ಬೇಜಾರು. ರೆಸ್ಟ್ ಮಾಡ್ಬಿಡೋಣ. ಓಕೆ, ತುಂಬಾ ಚೆನ್ನಾಗಿದೆ ಗೈಸ್, ಒಂದ್ಸಲಿ ನೀವು ಮಾಡ್ಕೊಂಡು ಟ್ರೈ ಮಾಡಿ, ಚೆನ್ನಾಗೈತೆ. ತುರ್ದಿರೋದಾದ್ರೆ ಅಂದ್ರೆ ಒಂಥರ ಇದ್ರ ತರ ಇರುತ್ತೆ, ಇದಾದ್ರೆ ಬಾಕ್ಸ್ ತರ ಇರುತ್ತಲ್ಲ, ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಮತ್ತೆ ಅದು ಕಚ್ಚಾಗ ಅದ್ರದ್ದು ಇದು ಟೇಸ್ಟ್ ಬಿಟ್ಕೊಳುತ್ತೆ ಗೈಸ್. ಮಾತಾಡು, ಮಾತಾಡಂಗಿದೆ ಮಾತಾಡು. ಏನು ಇಲ್ಲ, ಆಮೇಲೆ ಮಾತಾಡ್ತೀನಿ. ಓಕೆ ಗೈಸ್, ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ರೆಸಿಪಿ ವಿಡಿಯೋ ನಿಮ್ಮನೇಲೂ ಟ್ರೈ ಮಾಡಿಕೊಂಡು ಟೇಸ್ಟ್ ಮಾಡಿ, ಮತ್ತೆ ರೆಸಿಪಿ ವಿಡಿಯೋ ಯಾವ ಥರ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಗೈಸ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಬಾಯ್ ಗೈಸ್ ನಾಳೆ ವಿಡಿಯೋದಲ್ಲಿ.